ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ಟೋಲ್ ಕಲೆಕ್ಟ್ ಮಾಡಬೇಕಾದ್ರೆ ಇನ್ನೊಂದು ಎಲ್ಲಿದೆ ಒಬ್ಬ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನ ಜಾರಿ ತಂದಿದ್ದೇವೆ ತೋರಿಸು ಅಂತ ಕೇಳಿ ಅವ್ರು ದುಡ್ಡು ಕಟ್ಟಬೇಕು ಅಂತ. ಇವತ್ತು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನು ಉಲ್ಲಂಘನೆ ಆಗಿದೆ. ಅದನ್ನ ಯಾವ ರೀತಿ ನೀನು ಕಾರ್ಯರೂಪಕ್ಕೆ ತಂದಿದೆಯಾ ಇಡಪ್ಪ ಇಲ್ಲಿ ಅಂತ ಕೇಳಿ ಅವನ ದುಡ್ಡು ಟೋಲ್ ಕಲೆಕ್ಟ್ ಮಾಡೋದು 111 ಕಿಲೋಮೀಟರ್ ರಸ್ತೆ ಸಂಪೂರ್ಣಗೊಳಿಸಿದ ನಂತರ ಅಲ್ಲಿವರೆಗೂ ಒಂದು ಕಲೆಕ್ಟ್ ಮಾಡಾಗಿಲ್ಲ. ಅದು ಇರ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಏನಾಗಿದೆ ಅಂತಕ್ಕಂಥದ್ದು ನೀವು ಪ್ರಶ್ನೆ ಮಾಡಿದ್ರೆ ಈ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ಜನಗಳಿಂದ ತೊಂದರೆ ಈ ಸರ್ಕಾರಕ್ಕೆ ಏನಿಲ್ಲ. ಅವರಿಗೆ ಬರ್ತಕ್ಕಂಥ ಬರ್ತದಲ್ಲ ಅವ್ರಿಗೆ ಸರ್ಕಾರಕ್ಕೆ ಅದಕ್ಕೋಸ್ಕರಲೇ ನಿಮ್ಗಳ ಜೋಬು ಕೈ ಹಾಕಿ ನಿಮ್ಮ ಹತ್ರ ವಸೂಲಿ ಮಾಡಿ ಶೇರ್ ಮಾಡಕತ್ತಾರೆ. ಅದು ಹೊರಟಿರ್ತಕ್ಕಂಥದ್ದು ಈ ಒಂದು ಸರ್ಕಾರದ ನಡವಳಿಕೆಯನ್ನ ಇವತ್ತು ನಾವು ಧಿಕ್ಕರಿಸಬೇಕಾಗಿದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಅದರಿಂದ ಲಾರಿ ಮಾಲೀಕರಿರಲಿ, ಆಟೋ ಮಾಲೀಕರಿರಲಿ, ಆಟೋ ಡ್ರೈವರ್ಗಳಿರಲಿ, ಇನ್ನೊಂದು ಸಭೆಗಳಿವೆ ಅವ್ರ ಜೊತೆ ಒಂದು ಸಭೆ ಮಾಡೋಣ. ಶೇರಿಂಗ್ ಅಂಡ್ ಕೇರಿಂಗ್ ನೀವು ಒಬ್ಬೊಬ್ಬರು ಒಂದೊಂದು ರೀತಿ ಕೊಡಬಹುದು. ಅದರಿಂದ ಅವರೇ ಹೇಳಿರೋದಲ್ವಾ ಶೇರಿಂಗ್ ಅಂಡ್ ಕೇರಿಂಗ್. ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ಯಾವಾಗ ಹೇಳ್ತಿರ್ತಾರಲ್ಲ ಶೇರಿಂಗ್ ಅಂಡ್ ಕೇರಿಂಗ್ ಎಲ್ಲದರಲ್ಲೇ ಶೇರಿಂಗ್. ಅದರಿಂದ ದಯವಿಟ್ಟು ನಮ್ಮ ಯುವಕರು ಎದ್ದೇಳಬೇಕು. ನೀವು ಎದ್ದೇಳದೇ ಇದ್ರೆ ನಮ್ಮ ರಾಜ್ಯ ಬಹುಶಃ ಕರ್ನಾಟಕ ಈಗ ಮೊನ್ನೆ ಹೈಕೋರ್ಟ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ, ಫೈಟಿಂಗ್ ಕೊಟ್ಟಿದ್ದಾರೆ ಒಂದು ಅಬ್ಸರ್ವೇಷನ್